ಜಸ್ಟ್ ಮಿಸ್. ಹೌದು, ಇವತ್ತು ಟ್ರೈಸಪ್ ಮಾಡುವಾಗ ಈ ಥರ ಆಯಿತು. ಇವತ್ತು ನನ್ನ ಆರ್ಮ್ಸ್ ಡೇ ಇತ್ತು. ಸೊ ಫುಲ್ ಸ್ಟೋರಿಯನ್ನು ಹೇಳ್ತೇನೆ ಬನ್ನಿ. ಆ್ಯಸ್ ಯೂಶುವಲ್ ಜಿಮ್ಮಿಗೆ ಬೆಳಿಗ್ಗೆ ಬಂದು ನಾನು ಬೇಗನೆ ನನ್ನ ವಾರ್ಮ್ ಅಪ್ ಅನ್ನು ಸ್ಟಾರ್ಟ್ ಮಾಡಿದೆ. ಯಾವುದೇ ವರ್ಕೌಟ್ ಸ್ಟಾರ್ಟ್ ಮಾಡುವ ಮುಂಚೆ ವಾರ್ಮ್ ಅಪ್ ತುಂಬಾ ಮುಖ್ಯ. ಆರ್ಮ್ಸ್ ಡೇ ಹೊತ್ತು ನಾನು ಫಸ್ಟ್ ಆಗಿ ಬೈಸಪ್ ಮತ್ತು ಟ್ರೈಸಪ್ ಎರಡನ್ನೂ ಮಾಡ್ತೇನೆ. ಸೊ ಫಸ್ಟ್ ನಾನು ಬೈಸಪ್ ವರ್ಕೌಟಲ್ಲಿ ಕೇಬಲ್ ಬೈಸಪ್ ಕರ್ಲ್ಸನ್ನು ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಇದರಲ್ಲಿ 3 ಸೆಟ್ ಹೆವಿಯಾದ ವೇಟ್ಸಲ್ಲಿ ಸ್ಲೋ ಆ್ಯಂಡ್ ಕಂಟ್ರೋಲ್ ರಿಪಿಟೇಷನ್ಸ್ ಮಾಡಿದೆ. ಇದಾದ ನಂತರ ಕೈಯಲ್ಲಿ 15 kg ಡಂಬಲ್ ಹಿಡ್ಕೊಂಡು ನಾನು ಹ್ಯಾಮರ್ ಕರ್ಲ್ ಸ್ಟಾರ್ಟ್ ಮಾಡಿದೆ. ಇದರಲ್ಲಿ ಕೂಡ 3 ಸೆಟ್ ಮಾಡಬೇಕು. ಬೈಸೆಪ್ಪಿನ ಫೈನಲ್ ವರ್ಕೌಟ್ ಪ್ರೀಚರ್ ಕರ್ಲ್ಸ್. ಇದನ್ನು ನಾನು ಪ್ರೀಚರ್ ಮೆಷಿನಲ್ಲಿ ಮಾಡಿದೆ. ಪ್ರೀಚರ್ ಕರ್ಲ್ಸ್ ಯಾವಾಗಲೂ ಆದಷ್ಟು ಸ್ಲೋ ಆ್ಯಂಡ್ ಕಂಟ್ರೋಲ್ ರೆಪಿಟೇಷನ್ ಮಾಡೋದು ತುಂಬಾ ಒಳ್ಳೆಯದು. ಇದಾದಮೇಲೆ ನಾನು ಟ್ರೈಸಪ್ ವರ್ಕೌಟ್ ಸ್ಟಾರ್ಟ್ ಮಾಡಿದೆ. ಟ್ರೈಸಪ್ಪಿಗೆ ಫಸ್ಟ್ ಆಗಿ ಕೇಬಲ್ ಟ್ರೈಸಪ್ ಪುಷ್ ಡೌನ್ ಮಾಡಿದೆ. ನಾನು ಮೋಸ್ಟ್ಲಿ ಲಾಕನ್ನು ಸರಿಯಾಗಿ ಫಿಕ್ಸ್ ಮಾಡಿರಲಿಲ್ಲ, ಈ ಥರ ಆಯಿತು. ಬಟ್ ಇವತ್ತು ನನ್ನ ಲಕ್ ಒಳ್ಳೆ ಇತ್ತು, ಯಾವುದೇ ಇಂಜುರಿ ಆಗಲಿಲ್ಲ. ಇದಾದಮೇಲೆ ಪುನಃ ಲಾಕನ್ನು ಪ್ರಾಪರಾಗಿ ಫಿಕ್ಸ್ ಮಾಡಿ ನಾನು ನನ್ನ ವರ್ಕೌಟನ್ನು ಕಂಟಿನ್ಯೂ ಮಾಡಿದೆ. ಟ್ರೈಸೆಪ್ ಪುಷ್ ಡೌನ್ 3 ಸೆಟ್ ಸೇಮ್ ವೇಟ್ಸಲ್ಲಿ ಮಾಡಿದೆ. ಇದಾದಮೇಲೆ ನಾನು ಟ್ರೈಸೆಪ್ ಡಿಪ್ಸ್ ಮೆಷಿನಲ್ಲಿ ನಾನು 3 ಸೆಟ್ ಸೇಮ್ ವೇಟ್ಸಲ್ಲೇ ಮಾಡಿದೆ. ನಿಮ್ಮ ಜಿಮ್ಮಲ್ಲಿ ಈ ಮೆಷಿನ್ ಇಲ್ಲದಿದ್ದರೆ ನೀವು ಬೆಂಚ್ ಡಿಪ್ಸ್ ಮಾಡ್ಬೋದು. ಇಷ್ಟನ್ನೆಲ್ಲ ಮಾಡುವಾಗಲೇ ನನ್ನ ಆರ್ಮ್ಸ್ ಸರಿಯಾಗಿ ಪಂಪ್ ಆಗಿತ್ತು. ಸೊ ಮಿರರಲ್ಲಿ ಸ್ವಲ್ಪ ಪಂಪ್ ಚೆಕ್ ಮಾಡಿದೆ. ಆರ್ಮ್ಸಿನ ಪಂಪ್ ನೋಡೋದು ನಮಗೆಲ್ಲ ಬೇರೆಯೇ ಖುಷಿ. ಇದಾದಮೇಲೆ ನನ್ನ ಲಾಸ್ಟ್ ಆ್ಯಂಡ್ ಫೈನಲ್ ವರ್ಕೌಟ್ ಆದ ಡಂಬಲ್ ಓವರ್ ಹೆಡ್ ಎಕ್ಸ್ಟೆನ್ಷನನ್ನು ಮಾಡಿದೆ. 3 ಸೆಟ್ ಮಾಡಿ ಇವತ್ತಿನ ವರ್ಕೌಟನ್ನು ಮುಗಿಸಿದೆ.